ರಿಯಲ್ ಲೈಫ್ ಅಂತ ಬಂದಾಗ ನಿಮ್ಗೆ ಯಾವ್ದಾದ್ರು ಒಂದು ಲವ್ ಸ್ಟೋರಿ ಇದೆಯಾ? ಹಳೇದು ಹೇಳಿ ಅಣ್ಣ. ಇವಾಗ ಎಲ್ಲಾರ್ಗು ಸ್ಕೂಲ್ ಲವ್ ಅಂದ್ರೆ ಹಳೇದು ಹೇಳಿದ್ರೆ ಪಾಪ ಅವ್ರಿಗೆ ಮದುವೆ ಮಕ್ಕಳವೆ, ಇನ್ನ ಅದೊಂದು ಕಾಂಟ್ರವರ್ಸಿ. ಆಕ್ಚುಲಿ ನೀವು ಕೇಳಿದ ಪ್ರಶ್ನೆ ತುಂಬಾ ಉತ್ತಮ. ಕಾಂಟ್ರವರ್ಸಿ ನಾವೆಲ್ಲ ಮಾಡೋದು, ನೀವು ಮಾಡೋದು. ಬಂದು ಕುತ್ಕೊಂಡು ಇಲ್ಲಿ ಇರೋದೆಲ್ಲ ಕೇಳಿ ಕಾಂಟ್ರವರ್ಸಿ ಮಾಡೋದು. ಸಂತೋಷ ಅಂದ್ರೆ ಕಾಂಟ್ರವರ್ಸಿ ಅಂತ ಯಾರು ಹೇಳಿದ್ದ? ಸಂತೋಷ ಅಂದ್ರೆ ಏನೋ ಒಂದು ಕಾಂಟ್ರವರ್ಸಿ ಇರುತ್ತೆ, ಜಗಳ ಇರುತ್ತೆ. ಇಲ್ಲ, ನಾನೇನ್ ಗೊತ್ತಾ, ಕಾಂಟ್ರವರ್ಸಿ ಇಲ್ಲ, ಕಾಂಟ್ರವರ್ಸಿ ಕ್ಲಿಯರ್ ಮಾಡೋದು ನಾವು. ಯಾಕಂತಂದ್ರೆ ಅನ್ವಾಂಟೆಡ್ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಇಲ್ಲ ಒಬ್ಬರ ಮೇಲೆ ಅಭಿಪ್ರಾಯ ಕೊಡಕ ನಾವ್ ಯಾರು? ನಾವು ಲಾಯರ, ಜಡ್ಜ, ಪೊಲೀಸ? ಅರ್ಥ ಮಾಡ್ರಿ, ನಾವು ಯಾರಿಗಾದ್ರೂ ಒಬ್ಬರ ಮೇಲೆ ಅಭಿಪ್ರಾಯ ಕೊಡ್ಬೇಕಂದ್ರೆ ಇಲ್ಲ ನಾವು ಅವ್ರ ಸಂಬಂಧಿಕರಾಗಿರ್ಬೇಕು, ಇಲ್ಲ ಈ 3 ಇಲಾಖೆ ಇರ್ಬೇಕು. ನಾವು ಇದ್ಯಾವುದು ಇಲ್ಲ ಅಂತಂದಾಗ ಒಬ್ಬರ ಮೇಲೆ ಅಭಿಪ್ರಾಯ ಕೊಡೋಷ್ಟು ದೊಡ್ಡವ್ರು ನಾವ? CM PM ಇಲ್ಲ ಒಬ್ಬರ ಮೇಲೆ ಅಭಿಪ್ರಾಯ ಕೊಡೋಕೆ, ಕರೆಕ್ಟಾ? ಅರ್ಥ ಮಾಡಿದೆ. ಆ ಕಾರಣಕ್ಕೆ ಈ ಅಭಿಪ್ರಾಯಗಳು ಅಂತ ಕೊಡಕ್ಕೆ ಬರ್ತಾರಲ್ಲ ಕೆಲವೊಬ್ರು, ಒಂದೊಂದು ವಿಡಿಯೋಗಳು ನೋಡ್ಕೊಂಡು ಇಲ್ಲ ಇವ್ರಿಗೆ ಇಷ್ಟ ಬಂದಂಗೆ ಅವ್ರು ನಮ್ಮ ಇದೇ ಮಾಡ್ಬಿಡ್ತಾರ ಅವ್ರನ್ನ, ಇವ್ರು ಹಿಂಗೆ ಅಂತ ಅಂದ್ಬಿಟ್ಟು ಅಂಥವ್ರು ನಾನು ಏನು ಹೇಳೋದು ಅಂತಂದ್ರೆ, ನಿಮ್ಮದು ನೋಡ್ಕೊಂಡು ಹೋಗ್ರಿ. ಇವಾಗ ಬೆಳಗ್ಗೆ ಇದ್ರೆ ಒಂದು ಮನುಷ್ಯ ದಿನನಿತ್ಯದ ಕರ್ಮ ಮಾಡಬೇಕು, ಕರೆಕ್ಟಾ? ಬೇರೆಯವ್ರು ಮಾಡೋದು ತೋರಿಸ್ದವಾಗ ನೀನು ಮಾಡ್ದಿರ ಇದ್ದೀಯಾ? ನೀನು ಮಾಡ್ದಿರ ಇದ್ರೆ ಅವ್ನು ಹೇಳು. ಏನೋ ಹೇಳೋದ, ಬಾತ್ರೂಮ್ಗೆ ಹೋದ್ರೆ ಎಲ್ರಿಗೂ ಏನಾಗ್ತೈತೆ ಅದೇ ಆಗೋದು, ನಿಜನಕ್ಕ? ಆದ್ರೆ ನಾವಂದೇನು ತೋರ್ಸೋದು? ನೀನು ಮಾಡ್ದಿರ ಇದ್ರೆ ನೀನು ಹೇಳು, ಕರೆಕ್ಟಾ? 100 ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತೀನಿ, ಕರೆಕ್ಟ್ ಆಗಿದ್ರೆ ಮಾತ್ರನೇ, ನಿಜನಾ? ಇವಾಗ ಅವ್ರು ಮಾಡ್ದಿರ ಇರೋರಾದ್ರೆ ಹೇಳ್ಬೇಕು, ನಾವು ಮಾಡ್ತಾ ಇಲ್ಲ ಇವ್ರು ಯಾಕೆ ಮಾಡ್ತಾವ್ರೆ ಅಂತ, ನಿಜನಾ? ಎಲ್ಲರೂ ಮಾಡೋದೇ ಅದು, ಅದನ್ನೇನು? ಆ ಕಾರಣಕ್ಕೆ ಕಾಂಟ್ರವರ್ಸಿ ನಾನೆಲ್ಲ ಮಾಡ್ತಾ ಇರೋದು, ಕೆಲವು ಏಳ್ಮಿಂಡ್ರಿಗಳು ಮಾಡ್ತಾವ್ರೆ, ಅದನ್ನ ನಾನು ಕ್ಲಿಯರ್ ಮಾಡ್ತಾ ಇರೋದು ಅಷ್ಟೇ. ಯಾರನ್ನ ಅಕ್ಕ ನಾನು ಒಂದೇ ಇಲ್ಲ, ಕುಲಾಂತ್ ನಾ ಸಾಡಂಟೆ ತಲಾಕ್ ಅಂತ ಒಂದು ತೆಲುಗುನಲ್ಲಿ ಗದೆ ಐತೆ ಅಂತಂದ್ರೆ ಮಾಡಿದವ್ರಕ ಅದು ಅನ್ವಯಿಸ್ತ ಇದು ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ ಮುಟ್ಕೊಂಡು ನೋಡ್ಕೊಂಡಂದ್ರೆ, ಯಾರು ಎಗಲ್ ಮುಟ್ಕೊಂಡವನು ಕಳ್ತನ ಮಾಡಿರೋನು ಮುಟ್ಕೊಂತಾನೆ. ನಿನ್ ಕ್ಯಾಕೆ ಕೋಪ ಬರ್ತದ? ನಿಮ್ಗೆ ಬರ್ತೈತೆ ಕೋಪ? ಮಾಡಿದವನ್ ಬರ್ತದೆ. ಅವ್ನು ಮಾಡಿರೋನು ಬಂದು ಹೇಳ್ಬೇಕು ಡೈರೆಕ್ಟಾಗಿ, ಹೊರತು ಸಂತೋಷ ನೀನು ಹಿಂಗೆ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ, ನಾನು ಮಾಡಿದ್ರೆ. ನೀನು ನಾನು ಮಾಡ್ದಿರ ಇರೋದ್ರನ್ನೆಲ್ಲ ಏನೇನೋ ನಿನ್ಗೆ ಇಷ್ಟ ಬಂದಂಗೆ ನೀನೇ ಬಣ್ಣ ಕಟ್ಕೊಂಡು ನೀನೇ ಕತೆಗಳು ಹೇಳ್ಕೊಂಡು ಹೋಗ್ಬಿಟ್ರೆ, ನಾನು ಕುರಿ ಅಂತ ಹುಟ್ಟಿಲ್ಲ ಕೋ. ನಮ್ಮ ಅಪ್ಪನು ನನ್ನ ಚಿಕ್ಕ ವಯಸ್ಸಾಗಿ ಹುಟ್ಟಿದಾಗ ನನ್ನ ಮಗನ ಹುಲಿ ಹುಡ್ದಾಗ ಮುಟ್ಟವನೆ ಅಂತ ಹೇಳಿರೋದು. ಇವಾಗ ಕೆಲವೊಂದು ವಿಚಾರದಲ್ಲಿ ನಾನು ಒಪ್ಕೊಂಡಿದ್ದೀನಿ ಡೈರೆಕ್ಟಾಗಿ, ಹೌದು ಸ್ವಾಮಿ ನಾನು ಹಾಕಿರೋದು ಇದೇನೆ ಅಂತ. ಎಂತೆಂಥೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಇಲ್ಲ ನಾವು ಹಾಕಿದ್ದು ಅದೇನೋ ಪ್ಲಾಸ್ಟಿಕ್ಕು ಇದೇನೋ ಇದಂದ್ರು ಅಂತ ಜಾಯ್ಮಾದಾಗ ನಾನು ಹುಟ್ಟಿಲ್ಲ. ಏನು ಬರ್ತೈತೆ ನಮ್ಮ ಪಾಲಕ ಅದೇ ಸರಿ ಅಂತ. ಇವತ್ತು ನಾವು ಕೆಟ್ಟೋದ್ರ? ಅರ್ಥ ಮಾಡಿದ್ರೆ ಕಾಂಟ್ರವರ್ಸಿ ನೋಡ್ಕೊಂಡು ನಾನು ಹೋಗ್ತಾ ಇಲ್ಲ, ನನ್ನ ಹುಡ್ಕೊಂಡು ಬಂದಿರೋನ ಹೊಡೆದು ಸೇಂಟ್ ಆಗ್ತಾ ಇದ್ದೀನಿ ಅಷ್ಟೇ, ಕ್ಲಿಯರ್ ಮಾಡ್ತಾ ಇದ್ದೀನಿ. 100% ಪ್ರತಿಯೊಬ್ಬರಿಗೂ ಇದ್ದೇ ಇರ್ತೈತೆ. ಏನಂತಂದರೆ ಕೆಲವೊಂದು ಅನ್ಟೋಲ್ಡ್ ಸ್ಟೋರೀಸ್ ಇರ್ತೈತೆ, ಕೆಲವೊಂದು ಹೇಳೋದಿರ್ತೈತೆ. ಅದು ಕ್ರಶ್ ಅಂತ ತಿಳ್ಕೊಂಡ್ರೆ, ಇಲ್ಲ ಒನ್ ಸೈಡ್ ಅನ್ನೋ ತಿಳ್ಕೊಂಡ್ರೆ 10th ಆ ಥರ ಇತ್ತು. ಅದಾದಮೇಲೆ ಫಸ್ಟ್ PU ಬಂದಮೇಲೆ ಅಲ್ಲೂ ಸೇಮ್ ಅದೇ ಥರ ಇತ್ತು. ಅದಾದಮೇಲೆ ಇಲ್ಲ 2 ಸೈಡ್ ಲವ್ ನಾನು ಹೋಗೇ ಇಲ್ಲ, ಬಟ್ ಇವಾಗ 2 ಸೈಡ್ ಲವ್ ಐತೆ. ಹೌದು, ಯಾಕಂತಂದರೆ ಒಂದು ಮನುಷ್ಯ ಡಿಪ್ರೆಷನ್ಗೆ ಹೋದಾಗ, ಕೆಳಗೆ ಬಿದ್ದವಾಗ, ದಯವಿಟ್ಟು ಹೇಳ್ತೀನಿ ನೋಡ್ರಿ, ವಯಸ್ಸು ಬಂದಿರೋ ಹುಡುಗ ಆಗಲಿ ಹುಡುಗಿ ಆಗಲಿ, ಒಂದು ಹುಡುಗನಿಗೆ ಒಂದು ಹುಡುಗಿ ಇದ್ರೇ ವಾಪಸ್ ಬರೋಕ್ಕೆ ಸಾಧ್ಯ, ಹುಡುಗಿಗೆ ಒಂದು ಹುಡುಗನಿದ್ರೇ ವಾಪಸ್ ಬರೋಕ್ಕೆ ಸಾಧ್ಯ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತು ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಇನ್ನೊಂದು ನಮ್ಮ ತಾಯಿ ಆದಮೇಲೆ ನಾನು ನೆಕ್ಸ್ಟು, ಬಟ್ ನಾನು ಅವ್ರಿಗೆ ಯಾವತ್ತೂ ಹೇಳಿಲ್ಲ ಈ ಮಾತನ್ನ. ಯಾವಾಗೂ ನನ್ನ ಬಗ್ಗೆನೇ ಜ್ಞಾನ, ನನ್ನ ಸೆಕೆಂಡ್ ಆರ್ಟು. ಇವಾಗ ನಾನು ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತೀನಿ, ಹೌದು 100% ಶೇರ್ ಮಾಡ್ಕೊಳೋದಕ್ಕೆ. ನನ್ನನ್ನು ನೀನು ಇಲ್ಲಿರಬಾರ್ದು, ನೀನು ಇರೋ ಸ್ಥಾನನೇ ಬೇರೆ ಅಂತ ಆ ಕಮ್ಬ್ಯಾಕ್ ಅನ್ನೋದು ಐತಲ್ಲ ಒಂದು ಮನುಷ್ಯನಿಗೆ, ಅದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಅದನ್ನು ಮರಿಬಾರ್ದು ಯಾರೇ ಆಗಲಿ. ಬಟ್ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ, ಯಾಕಂದರೆ ಎಕ್ಸ್ಪ್ರೆಸ್ ಮಾಡಿದ್ರೆ ನಾವೆಲ್ಲ ಸಣ್ಣವರಾಗಿ ಹೋಗ್ತೀವಿ, ಅದನ್ನು ನಾವು ತೋರಿಸ್ದಾಗ ಆಗ್ತೈತೆ ಅಂತ. ಬಟ್ ಯಾವತ್ತೂ ನನ್ನ ಮನಸ್ಸಲ್ಲಿ ಆಕೆ ಇರ್ತಾಳೆ. ನನ್ನನ್ನು ನಾನು ಒರ್ತೂರು ಸಂತೋಷ ಅಂತ ಆಗೋಕ್ಕಿಂತ ಮುಂಚೆಯಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂಡು, ನನ್ನ ಜೀವನದಲ್ಲಿ ಸುಮಾರು ಏರುಪೇರಾಗೈತೆ, ಎಲ್ಲ ನೀವು ನೋಡಿದ್ದೀರ, ಅದೇನು ದೊಡ್ಡ ವಿಚಾರ ಅಲ್ಲ. ನಾನು ಒಂದೇ ಹೇಳೋದು, ಸುಮಾರು ದಿನ ನಾನು ಬಿಟ್ಟೆ, ಅದಕ್ಕೆ ಇದು ಬರ್ತೈತೆ ಅಂತ, ಅದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ. ಅದೇನೋ ಆರೇ ಹೋದ ಬಳ್ಳಿಯಿಂದ ಹೂವು ಅರಳ ಬಲ್ಲಗೆ ಅಂತ ಅದು ಮುಗೀತು ಅದ್ರ ಕತೆ. 100% ಐತೆ. ಚೆನ್ನಾಗಿದ್ದೀರಿ, ಇದನ್ನ ಮಾತಾಡ್ತೀನಿ, ಮೀಟ್ ಆಗ್ತೀನಿ, ಎಲ್ಲ ಐತೆ.
ಆಮೇಲೆ ನೀವ್ ಹೇಳೋ ತರ ಆಮೇಲೆ ಪಾಪ ತನಿಷಾಕೋ ಇವ್ರಿಗೂ ಹಾಕಿಬಿಟ್ಟಿದ್ದಾರೆ ಅದು ಫ್ರೆಂಡ್ಶಿಪ್ ಅಷ್ಟೇ. ತನಿಷಾ ಅಂತೂ ಅಲ್ಲ, ಯಾಕಂದ್ರೆ ವಿಡಿಯೋಸ್ ನೋಡೋದು ನಾನು ಹೇಳೋದು ಹೇಳ್ತಾರೆ ಅದು ಒಂದು ಲವ್ ಹೌದು ನಮ್ಮ ರಿಲೇಟಿವ್ಸ್.